ಒಮ್ಮೆ ಒಬ್ಬ ನೌಕಾಪಡೆಯ ಅಧಿಕಾರಿಯು ಮದುವೆಯ ನಂತರ ತನ್ನ ಹೆಂಡತಿಯೊಂದಿಗೆ ಹಡಗಿನಲ್ಲಿ ತನ್ನ ಮೊದಲ ಸಮುದ್ರಯಾನಕ್ಕೆ ಹೋಗುತ್ತಿದ್ದನು. ದುರದೃಷ್ಟವಶಾತ್ ಸಮುದ್ರದಲ್ಲಿ ಚಂಡಮಾರುತಕ್ಕೆ ಹಡಗು ಸಿಕ್ಕಿ ಹಾಕಿಕೊಂಡಿತು ಮತ್ತು ಅದು ಅಲೆಗಳ ಹೊಡೆತಕ್ಕೆ ಸಿಲುಕಿತು ಮತ್ತು ಹಡಗಿನಲ್ಲಿದ್ದ ಎಲ್ಲರೂ ಆತಂಕಕ್ಕೊಳಗಾಗಿದ್ದರು. ನಾವಿಕ ಅವನ ಹೆಂಡತಿ ಅವನ ಶಾಂತ ವರ್ತನೆಯನ್ನು ನೋಡುತ್ತಾ, ನನ್ನ ಪ್ರೀತಿಯ ಗಂಡ, ಇಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ಹೇಗೆ ಶಾಂತವಾಗಿದ್ದೀಯಾ ಎಂದು ನಗುತ್ತಾ ಅವನು ತನ್ನ ಕತ್ತಿಯನ್ನು ಪೊರೆಯಿಂದ ಹೊರತೆಗೆದು ತನ್ನ ಹೆಂಡತಿಯ ತಲೆಯ ಮೇಲೆ ಬ್ಲೇಡನ್ನು ಇಟ್ಟನು. ಅವನು, ನನ್ನ ಪ್ರೀತಿಯ ಹೆಂಡತಿ, ನೀನು ಚಿಂತೆ ಮಾಡುತ್ತಿದ್ದೀಯಾ ಎಂದಳು. ಇಲ್ಲ, ಈ ಬೆತ್ತಲೆ ಬ್ಲೇಡ್ ನಿಮ್ಮ ತಲೆಯ ಮೇಲೆ ಏಕೆ ಇಲ್ಲ? ಅದು ನಿಮ್ಮ ತಲೆಬುರುಡೆಯ ಮೂಲಕ ಹೋಗಬಹುದು. ಅದು ನಿಮ್ಮ ಕೈಯಲ್ಲಿದೆ ಮತ್ತು ನೀವು ನನ್ನ ಹಿತೈಷಿ ಎಂದು ನನಗೆ ನಂಬಿಕೆ ಇದೆ ಎಂದು ನೌಕಾ ಅಧಿಕಾರಿಯ ಬಗ್ಗೆ ಭಯಪಡಲು ಅದೇ ರೀತಿ ಹೇಳಿದರು. ಈ ಹಡಗು ದೇವರ ಕೈಯಲ್ಲಿದೆ ಮತ್ತು ಅವನು ಏನು ಮಾಡಿದರೂ ಅದು ನನ್ನ ಹಿತಾಸಕ್ತಿಗಾಗಿ ಎಂದು ನನಗೆ ನಂಬಿಕೆ ಇದೆ, ಏಕೆಂದರೆ ವಿಧಿಯು ನಮ್ಮನ್ನು ವರ್ತಮಾನದ ಆತಂಕಗಳಿಂದ ಮುಕ್ತಗೊಳಿಸುತ್ತದೆ ಮತ್ತು ನಮ್ಮ ಕೈಲಾದದ್ದನ್ನು ಮಾಡುವತ್ತ ಗಮನಹರಿಸಲು ಸಹಾಯ ಮಾಡುತ್ತದೆ ಮತ್ತು ಅಂತಿಮವಾಗಿ ಅದು ನನ್ನ ಹಿತೈಷಿ, ನಮ್ಮ ಭವಿಷ್ಯವನ್ನು ನಿರ್ಮಿಸುವ ಮಾರ್ಗ. ಆದ್ದರಿಂದ ಭವಿಷ್ಯದ ಬಗ್ಗೆ ಚಿಂತಿಸುವುದಕ್ಕಿಂತ ಹೆಚ್ಚಾಗಿ ನಾವು ಜೀವನದ ಆಟವನ್ನು ಸರಳಗೊಳಿಸಬಹುದು. ನಿಮ್ಮ ಕೈಲಾದಷ್ಟು ಮಾಡಿ ಮತ್ತು ಉಳಿದದ್ದನ್ನು ದೇವರಿಗೆ ಬಿಡಬಹುದು. ವಿಡಿಯೋವನ್ನು ಇಷ್ಟಪಟ್ಟರೆ ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಶ್ರೀ ಕೃಷ್ಣ.